ಎಲ್ಲರಿಗೂ ಸ್ಪಂದನ GK ಕ್ಲಾಸಸ್ಗೆ ಸುಸ್ವಾಗತ. ಇವತ್ತು ನಾವು ಅತಿ ಮುಖ್ಯವಾದ ವಿಜ್ಞಾನದ 50 ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕಡಿಮೆ ತಾಪವನ್ನು ಅಳೆಯುವ ಮಾನ ಯಾವುದು? ಉತ್ತರ ಕ್ರಯೋಮೀಟರ್. ಎರಡನೇ ಪ್ರಶ್ನೆ, ಅಧಿಕ ತಾಪವನ್ನು ಅಳೆಯುವ ಮಾನ ಯಾವುದು? ಉತ್ತರ ಪೈರೋಮೀಟರ್. ಮೂರನೇ ಪ್ರಶ್ನೆ, ಮಾರುತಗಳ ವೇಗವನ್ನು ಅಳೆಯುವ ಮಾನ ಯಾವುದು? ಉತ್ತರ ಬೋಫಾರ್ಡ್ ಸ್ಕೇಲ್. ನಾಲ್ಕನೇ ಪ್ರಶ್ನೆ, ಖನಿಜಗಳ ಕಠಿಣತೆಯನ್ನು ಅಳೆಯುವ ಸಾಧನ ಯಾವುದು? ಉತ್ತರ ಮೋಸ್ಕೇಲ್. ಐದನೇ ಪ್ರಶ್ನೆ, ಹಡಗುಗಳಲ್ಲಿ ಸರಿಯಾದ ಸಮಯವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು? ಉತ್ತರ ಕ್ರೋನೋಮೀಟರ್. ಆರನೇ ಪ್ರಶ್ನೆ, ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು ಬಳಸುವ ಸಾಧನ ಯಾವುದು? ಉತ್ತರ ಎಂಡೋಸ್ಕೋಪ್. ಏಳನೇ ಪ್ರಶ್ನೆ, ಪ್ರಪಂಚದ ಮೊದಲ ರಾಮ್ಸರ್ ತಾಣ ಯಾವುದು? ಉತ್ತರ ಆಸ್ಟ್ರೇಲಿಯಾದ ಕೋಬರ್ ಪೆನಿನ್ಸುಲಾ. ಎಂಟನೇ ಪ್ರಶ್ನೆ, ಭಾರತದ ಮೊದಲ ರಾಮ್ಸರ್ ತಾಣ ಯಾವುದು? ಉತ್ತರ ಒಡಿಸ್ಸಾದ ಚಿಲ್ಕಾ ಸರೋವರ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಯಾವುದು? ಉತ್ತರ ರಂಗನತಿಟ್ಟು, ಮಂಡ್ಯ. ಹತ್ತನೇ ಪ್ರಶ್ನೆ, ರಾಮ್ಸರ್ ಒಪ್ಪಂದ ಯಾವಾಗ ನಡೆಯಿತು? ಉತ್ತರ 1971 ಫೆಬ್ರವರಿ 2. 11ನೇ ಪ್ರಶ್ನೆ, ಸಲಿಮಲಿ ಪಕ್ಷಿಧಾಮ ಎಲ್ಲಿದೆ? ಉತ್ತರ ಗೋವಾದ ಚೆರೋವದಲ್ಲಿದೆ. 12ನೇ ಪ್ರಶ್ನೆ, ಸಲಿಮಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. 13ನೇ ಪ್ರಶ್ನೆ, ಸಲಿಮಲಿ ಸರೋವರ ಎಲ್ಲಿದೆ? ಉತ್ತರ ಮಹಾರಾಷ್ಟ್ರದ ಔರಂಗಾಬಾದ್. 14ನೇ ಪ್ರಶ್ನೆ, ಸಲಿಮಲಿ ಪಕ್ಷಿ ವಿಜ್ಞಾನ ಸಂಸ್ಥೆ ಎಲ್ಲಿದೆ? ಉತ್ತರ ತಮಿಳುನಾಡು. 15ನೇ ಪ್ರಶ್ನೆ, ವೆಂಡನ್ಬರ್ಗ್ ಉಡ್ಡಯನ ಕೇಂದ್ರ ಎಲ್ಲಿದೆ? ಉತ್ತರ ಕ್ಯಾಲಿಫೋರ್ನಿಯಾ. 16ನೇ ಪ್ರಶ್ನೆ, ಬೈಕನೂರು ಉಡ್ಡಯನ ಕೇಂದ್ರ ಎಲ್ಲಿದೆ? ಉತ್ತರ ಕಜಕಿಸ್ತಾನ್. 17ನೇ ಪ್ರಶ್ನೆ, ಕೌರು ಉಡ್ಡಯನ ಕೇಂದ್ರ ಎಲ್ಲಿದೆ? ಉತ್ತರ ಫ್ರೆಂಚ್ ಗಯಾನ. 18ನೇ ಪ್ರಶ್ನೆ, ಜ್ಞಾನೇಂದ್ರಿಯಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಗ್ಲೈಸಿಕೋಲಾಜಿ. 19ನೇ ಪ್ರಶ್ನೆ, ತಲೆಬುರುಡೆಯ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಕ್ರೇನೋಲಾಜಿ. 20ನೇ ಪ್ರಶ್ನೆ, ಹಾವಸೆ ಸಸ್ಯಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಬ್ರಯೋಲಜಿ. 21ನೇ ಪ್ರಶ್ನೆ, ಸರೀಸೃಪಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಹರ್ಪಿಟಾಲಜಿ. 22ನೇ ಪ್ರಶ್ನೆ, ಮೀನುಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಇಕ್ತಿಯೋಲಜಿ. 23ನೇ ಪ್ರಶ್ನೆ, ಸಸ್ತನಿಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಮೆಮಾಲಜಿ. 14ನೇ ಪ್ರಶ್ನೆ, ಹಾವುಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಒಪಿಯೋಲಜಿ. 25ನೇ ಪ್ರಶ್ನೆ, ಕಣ್ಣುಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ ಆಪ್ಥೋಮಲಜಿ. 26ನೇ ಪ್ರಶ್ನೆ, ಪರ್ವತಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಓರೋಲಜಿ. 27ನೇ ಪ್ರಶ್ನೆ, ತರಕಾರಿ ಸಸ್ಯಗಳ ಅಧ್ಯಯನಕ್ಕೆ ಏನೆಂದು ಕರೆಯುವರು? ಉತ್ತರ ಒಲೇರಿಕಲ್ಚರ್. 28ನೇ ಪ್ರಶ್ನೆ, ಮೂಳೆಗಳ ಸಂದುಗಳಲ್ಲಿ ಬಿಡುಗಡೆಯಾಗುವ ಆಮ್ಲ ಯಾವುದು? ಉತ್ತರ ಯೂರಿಕ್ ಆಮ್ಲ. 29ನೇ ಪ್ರಶ್ನೆ, ಸ್ನಾಯುಗಳು ಆಯಾಸಗೊಂಡಾಗ ಬಿಡುಗಡೆಯಾಗುವ ಆಮ್ಲ ಯಾವುದು? ಉತ್ತರ ಲ್ಯಾಕ್ಟಿಕ್ ಆಮ್ಲ. 30ನೇ ಪ್ರಶ್ನೆ, ಪಾದದ ಬೆವರಿನಲ್ಲಿ ಕಂಡುಬರುವ ಆಮ್ಲ ಯಾವುದು?
ಉತ್ತರ ಪ್ರೊಪನೋಯಿಕ್ ಆಮ್ಲ. 31ನೇ ಪ್ರಶ್ನೆ, ಮೊದಲು ಕಂಡುಹಿಡಿದ ವಿಟಮಿನ್ ಯಾವುದು? ಉತ್ತರ ವಿಟಮಿನ್ ಸಿ. 32ನೇ ಪ್ರಶ್ನೆ, ಪ್ರಪ್ರಥಮವಾಗಿ ಸಂಸ್ಕರಿಸಿದ ವಿಟಮಿನ್ ಯಾವುದು? ಉತ್ತರ ವಿಟಮಿನ್ ಬಿ. 33ನೇ ಪ್ರಶ್ನೆ, ಪಿತ್ತಕೋಶದಲ್ಲಿ ಸಂಗ್ರಹವಾದ ವಿಟಮಿನ್ ಯಾವುದು? ಉತ್ತರ ವಿಟಮಿನ್ ಎ. 34ನೇ ಪ್ರಶ್ನೆ, ಗೋಲ್ಡನ್ ರೈಸ್ನಲ್ಲಿ ಅಧಿಕವಾಗಿರುವ ವಿಟಮಿನ್ ಯಾವುದು? ಉತ್ತರ ವಿಟಮಿನ್ ಎ. 35ನೇ ಪ್ರಶ್ನೆ, ಹಡಗಿನ ನಾವಿಕರು ಯಾವ ವಿಟಮಿನ್ನಿಂದ ಬಳಲುತ್ತಾರೆ? ಉತ್ತರ ವಿಟಮಿನ್ ಸಿ. 36ನೇ ಪ್ರಶ್ನೆ, ಮಾನವನ ದೇಹದ ದೊಡ್ಡ ಗ್ರಂಥಿ ಯಾವುದು? ಉತ್ತರ ಲಿವರ್. 37ನೇ ಪ್ರಶ್ನೆ, ಮಾನವನ ದೇಹದ ಚಿಕ್ಕ ಗ್ರಂಥಿ ಯಾವುದು? ಉತ್ತರ ಪೀನಿಯಲ್ ಗ್ರಂಥಿ. 38ನೇ ಪ್ರಶ್ನೆ, ಮಾನವನ ದೇಹದ ಮಿಶ್ರ ಗ್ರಂಥಿ ಯಾವುದು? ಉತ್ತರ ಮೇದೋಜೀರಕ ಗ್ರಂಥಿ. 39ನೇ ಪ್ರಶ್ನೆ, ಮಾನವನ ದೇಹದ ಮಾಸ್ಟರ್ ಗ್ರಂಥಿ ಯಾವುದು? ಉತ್ತರ ಪಿಟ್ಯೂಟರಿ ಗ್ರಂಥಿ. 40ನೇ ಪ್ರಶ್ನೆ, ಮಾನವನ ದೇಹದ ಬೆಳವಣಿಗೆ ಗ್ರಂಥಿ ಯಾವುದು? ಉತ್ತರ ಪಿಟ್ಯೂಟರಿ ಗ್ರಂಥಿ. 41ನೇ ಪ್ರಶ್ನೆ, ಮಾನವನ ದೇಹದ ಬೆಳವಣಿಗೆ ಹಾರ್ಮೋನ್ ಯಾವುದು? ಉತ್ತರ ಪಿಟ್ಯೂಟರಿ ಹಾರ್ಮೋನ್. 42ನೇ ಪ್ರಶ್ನೆ, ಮಾನವನ ದೇಹದ ವ್ಯಕ್ತಿತ್ವದ ಹಾರ್ಮೋನ್ ಯಾವುದು? ಉತ್ತರ ಥೈರಾಕ್ಸಿನ್ ಹಾರ್ಮೋನ್. 43ನೇ ಪ್ರಶ್ನೆ, ಮಾನವನ ದೇಹದ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು? ಉತ್ತರ ಅಡ್ರಿನಲಿನ್ ಹಾರ್ಮೋನ್. 44ನೇ ಪ್ರಶ್ನೆ, ನಿದ್ರೆಯ ಸಮತೋಲನದ ಹಾರ್ಮೋನ್ ಯಾವುದು? ಉತ್ತರ ಮೆಲಟೋನಿನ್ ಹಾರ್ಮೋನ್. 45ನೇ ಪ್ರಶ್ನೆ, CNGಯ ಘಟಕ ಯಾವುದು? ಉತ್ತರ ಮಿಥೇನ್ ಮತ್ತು ಈಥೇನ್. 46ನೇ ಪ್ರಶ್ನೆ, CNGಯನ್ನು ಮೊದಲು ಬಳಸಿದ ನಗರ ಯಾವುದು? ಉತ್ತರ ದೆಹಲಿ. 47ನೇ ಪ್ರಶ್ನೆ, ರಾಸಾಯನಿಕ ರಾಣಿ ಎಂದು ಯಾವ ರಾಸಾಯನಿಕವನ್ನು ಕರೆಯುತ್ತಾರೆ? ಉತ್ತರ ಬೆಂಜಿನ್. 48ನೇ ಪ್ರಶ್ನೆ, ಬೆಂಜಿನನ್ನು ಮೊಟ್ಟ ಮೊದಲು ತಯಾರಿಸಿದ ವಿಜ್ಞಾನಿ ಯಾರು? ಉತ್ತರ ಮೈಕಲ್ ಫ್ಯಾರಡೆ. 49ನೇ ಪ್ರಶ್ನೆ, ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವುದು? ಉತ್ತರ ಮೀಥೇನ್. 50ನೇ ಪ್ರಶ್ನೆ, ಘನ ಲುಬ್ರಿಕೆಂಟ್ ಯಾವುದು? ಉತ್ತರ ಗ್ರಾಫೈಟ್. ಇವಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ 50 ಪ್ರಶ್ನೆಗಳ ಸರಣಿಯಾಗಿದೆ.